Good evening, dear friends and students. Welcome to Prithviraj English Academy. ನಾವು CDP ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗೋಗಿ ಅಥವಾ ಬಾಲ್ಯ ವಿಕಾಸ ಸೀರೀಸನ್ನು ಮಾಡ್ತಾಯಿದ್ವಿ. ಯಾಕಪ್ಪ ಅಂದರೆ CTETಗೆ ಹೆಲ್ಪ್ ಆಗ್ತದೆ ರೀ. KVS ಅಂದರೆ ಕೇಂದ್ರೀಯ ವಿದ್ಯಾಲಯ, ನವೋದಯ ಸ್ಕೂಲ್ಸ್, ಕರ್ನಾಟಕ TET ಮತ್ತು TETs ಆಫ್ ಆಲ್ ದ ಸ್ಟೇಟ್ಸ್ ಇದೇನಾಗ್ತದೆ ಯೂಸ್ ಆಗ್ತದೆ. ಆಲ್ರೆಡಿ ನಾವು ಫಸ್ಟ್ ಚಾಪ್ಟರ್ನ ಮಾಡಿದ್ವಿ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಚಾಪ್ಟರ್ನ ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಕೂಡ. ಸೊ ಇವತ್ತೇನು ಮಾಡೋಣ ಅಂದ್ರೆ ಇವತ್ತು ಎರಡನೇ ವಿಡಿಯೋ. ಸೊ ಇವತ್ತೇನು ಮಾಡೋಣ ಅಂದ್ರೆ ಸೆಕೆಂಡ್ ಚಾಪ್ಟ್ರು ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಎಂಬ ವಿಷಯದ ಕುರಿತು ನಾವೇನು ಮಾಡೋಣ ರೀ ಇವತ್ತಿನ ವಿಡಿಯೋನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನೇನು ಇಲ್ಲೇನದ ಅಂದ್ರೆ ಪ್ರಿವಿಯಸ್ ಇಯರಲ್ಲಿ ಕ್ವಶನ್ ಕೇಳಿದಂತಾರೆ ರೀ. ಅದರ ಮೇಲೆ ರೀ ಡೆವಲಪ್ಮೆಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಒಂದು ಕ್ವಶನ್ ಕೇಳಿದರು. ನಾನು ಒಂದು ಕ್ವಶನ್ ತೊಗೊಂಡಿದ್ದೀನಿ ಇಲ್ಲಿ. ಏನಂತ ಹೇಳಿದೆ ಅಂದ್ರೆ ದ ಮೋಸ್ಟ್ ಸೆನ್ಸಿಟಿವ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಆಪ್ಷನ್ಸ್ ಹಿಂಗಿದಾವೆ ರೀ. ಫಸ್ಟ್ ಒನ್ ಅಡೋಲ್ಸನ್ಸ್, ಪ್ರೀ ನೆಟಲ್ ಪೀರಿಯಡ್, ಅರ್ಲಿ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಹುಡ್ ಅಂಥೇಳಿ ಏನು ಮಾಡಿದ್ದಾರೆ ಅವರು ನಮಗೆ ಆಪ್ಷನ್ಸ್ ಒಳಗೆ ಕೊಟ್ಟಿದ್ದಾರೆ ರೀ. ಸೊ ಯಾವುದು ಇರ್ಬೋದು ಇದ್ರೊಳಗೆ ಯಾರು ಹೇಳ್ತೀರಿ? ಒಂದು ವೇಳೆ ನಿಮಗೆ ಇದಕ್ಕೆ ಉತ್ತರ ಗೊತ್ತಿದ್ದಲ್ಲ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ ಏನು ಉತ್ತರ ಅಂಥೇಳಿ. ಒಂದು ವೇಳೆ ನೀವು ಹೇಳಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಇದನ್ನು ಏನು ಮಾಡ್ತೀನಿ, ಇದರ ಉತ್ತರವನ್ನು ಹೇಳ್ತೀನಿ. ನಂಗೆ ಗೊತ್ತದೆ ಏನಂತೇಳಿ ಉತ್ತರ. ನಾವು ನಿನ್ನೆ ಮಾಡಿದ್ದೀವಿ ಇದನ್ನು, ನಾನು ಪದೇ ಪದೇ ಅದನ್ನು ಒತ್ತು ಹೇಳಿದ್ದೀನಿ ಯಾವುದು ಲ್ಯಾಂಗ್ವೇಜಿಗೆ ಭಾಳ ಇಂಪಾರ್ಟೆಂಟ್ ಏಜ್ ಅಂಥೇಳಿ. ಸೊ ನೋಡೋಣ ಎಷ್ಟು ಜನರಿಗೆ ನಿಮಗೆ ಅದು ನೆನಪದ ಅಂತ ತಿಳ್ಕೊಳ್ಳೋಣ. ಸೊ ಇವತ್ತೊಂದು ಕ್ವಶನ್ ಮಾಡಿದ್ದೀನಿ. ಮುಂದೆ ಒಂದು 2-3 ವಿಡಿಯೋ ಆದಮೇಲೆ ನಾನೇನು ಮಾಡ್ತೀನಿ, ಪರ್ಟಿಕ್ಯುಲರ್ ಒಂದೊಂದು ಟಾಪಿಕ್ ಮೇಲೆ ಪ್ರಿವಿಯಸ್ ಇಯರಲ್ಲಿ ಕಳೆದಂಥ ಕ್ವಶನ್ಸ್ಗಳನ್ನ ಹೀಗೆ ಒಂದಿನ ನಾವೇನು ಮಾಡೋಣ ರೀ ಸೆಷನನ್ನು ಮಾಡೋಣ ಅಂತ ಹೇಳ್ತಾ ಈಗ ನಾನು ಮುಂದಿನ ಇದಕ್ಕೆ ಹೋಗ್ತಾಯಿದ್ದೀನಿ. ಇವತ್ತಿನ ವಿಷಯದ ಬಗ್ಗೆ ಹೋಗ್ತಾಯಿದ್ದೀನಿ. ಏನಂದ್ರೆ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಫಸ್ಟ್ ಬಂದು ಮೀನಿಂಗ್ ರೀ. ಹೆರಿಡಿಟಿ ಅಂದರೆ ಏನು ರೀ? ಅನುವಂಶೀಯತೆ ಅಂಥೇಳಿ ಕರಿತೀವಿ ನಾವು ಕನ್ನಡದಾಗ. ಏನಂತೇಳಿ ಕರಿತೀವಿ? ಅನುವಂಶೀಯತೆ. ಸೊ ಮೀನಿಂಗ್ ಏನಾಗ್ತದೆ ಅಥವಾ ಅರ್ಥ ಏನಿದ್ರದ್ದು? The biological process whereby genetic factors are transmitted from one generation to the next. ಅಂದರೆ ಏನು ರೀ? ಬಯೋಲಜಿಕಲ್ ಪ್ರೊಸೆಸ್ ಇದು. ಇಲ್ಲಿ ಏನಾಗ್ತದೆ ಅಂದ್ರೆ ಆನುವಂಶಿಕ ಅಂಶಗಳು ಏನಾಗ್ತಾವೆ ಅಂದ್ರೆ ಮುಂದಿನ ಪೀಳಿಗೆ ಏನಾಗ್ತಾವೆ ಟ್ರಾನ್ಸ್ಮಿಟೇಟ್ ಆಗ್ತಾವೆ ಅಂದ್ರೆ ಹೋಗ್ತಾವು ಅನ್ನೋದು ಏನು ರೀ ಇಲ್ಲಿ ಅದರ ಅರ್ಥ ಆಗ್ತದೆ. ಸೊ ಹೆರಿಡಿಟಿ ಅಥವಾ ನಾವು ನೇಚರ್ ಅಂತೇಳಿ ಕರಿತೀವಿ ಇದನ್ನು. ಹೆರಿಡಿಟಿ ಅಥವಾ ನೇಚರು ಏನಿರ್ತದೆ ಅಂದ್ರೆ ಸ್ಟ್ಯಾಟಿಕ್ ಇರ್ತದೆ. ಸ್ಟ್ಯಾಟಿಕ್ ಅಂದರೆ ಸ್ಥಿರವಾಗಿರ್ತದೆ, ಅದು ಯಾವಾಗಲೂ ಬದಲಾಗೋದಿಲ್ಲ ರೀ. ಅದು ಯಥಾಕ್ಷಿತವಾಗಿ ಅದು ನಡೀತಾ ಇರ್ತದೆ. ಇದರ ಮೀನಿಂಗು. ಇಲ್ಲಿ ಮೇನ್ ವರ್ಡ್ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಏನಂದ್ರೆ ಸ್ಟ್ಯಾಟಿಕ್. ಮತ್ತು ಇದನ್ನು ಹೆರಿಡಿಟಿನ ಇನ್ನೊಂದು ಹೆಸರು ಕರೀತಾರೆ ಏನಂತೇಳಿ ನೇಚರ್ ಅಂತೇಳಿ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ರೀ. ಇವು ಭಾಳ ಇಂಪಾರ್ಟೆಂಟ್ ವರ್ಡ್ಸ್ಗಳಿಲ್ಲಿ. ನೆಕ್ಸ್ಟ್ ಬರುವಂಥದ್ದು ಏನು ರೀ? ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದರೆ ಏನು ರೀ? ಪರಿಸರ. ದ ಟೋಟಲಿಟಿ ಆಫ್ ಸರೌಂಡಿಂಗ್ ಕಂಡೀಷನ್ ಏರಿಯಾ. ಅಥವಾ ನಾವು ಇನ್ನೊಂದು ರೀತಿಯೂ ತಿಳ್ಕೊಬೋದು ಇದನ್ನು. ಏನಂತೇಳಿ ಎವ್ರಿಥಿಂಗ್ ದ್ಯಾಟ್ ಸರೌಂಡ್ಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಚೈಲ್ಡ್. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ, ಸ್ಕೂಲ್ಸ್, ನೇಬರ್ಸ್ ಮತ್ತು ಮೀಡಿಯಾ ಎಕ್ಸೆಟ್ರಾ. ಇವೆಲ್ಲ ಏನಾಗ್ತಾವೆ ರೀ? ಇವು ಹುಡುಗರನ್ನು ಏನು ಮಾಡ್ತದೆ ಅಥವಾ ಮಕ್ಕಳನ್ನು ಏನು ಮಾಡ್ತದೆ ಇನ್ಫ್ಲುಯೆನ್ಸ್ ಮಾಡುವಂಥದ್ದು ರೀ. ಯಾವುದು ರೀ? ಫ್ಯಾಮಿಲಿ, ಸ್ಕೂಲ್ಸ್, ನೇಬರ್ಸ್ ಇವನ್ನೆಲ್ಲ ನಾವು ಏನಂತೇಳಿ ಕರಿತೀವಿ? ಎನ್ವಿರಾನ್ಮೆಂಟ್ ಅಂತೇಳಿ ಕರಿತೀವಿ. ನಿಮಗೆಲ್ಲ ಒಂದು ಕತೆ ಗೊತ್ತಿರ್ಬೋದು. ನಮ್ಮ ಕನ್ನಡದಲ್ಲಿ ಒಂದು ಕತೆ ಇತ್ತು. ಏನಂದ್ರೆ 2 ಗಿಳಿಮರಿ ಏನಾಗಿದ್ದು ಅವು ತಮ್ಮ ತಂದೆ ತಾಯಿಯನ್ನು ಬಿಟ್ಟು ಏನಾಗಿದ್ದರು ಅವರೆಲ್ಲ ಅವು ಸಪ್ರೇಟ್ ಆಗಿದ್ದು ರೀ. ಒಂದೇನಾಗಿತ್ತು ಸನ್ಯಾಸಿಗಳ ಕಡೆ ಸೇರ್ಕೊಂಡಿತ್ತು ರೀ, ಇನ್ನೊಂದು ಏನಾಗಿತ್ತು ಕಳ್ಳರ ಗುಂಪನ್ನು ಸೇರ್ಕೊಂಡಿತ್ತು. ಎರಡೂ ಒಂದೇ ಅನುವಂಶಿತವಾಗಿ ಎರಡೂ ಒಂದೇ ಇದ್ದವು ಹೆರಿಡಿಟಿಕ್ಲಿ. ಬಟ್ ಎನ್ವೈರ್ಮೆಂಟ್ ಏನಾಯ್ತು ರೀ? ಚೇಂಜಸ್ ಮಾಡಿದ್ರು. ಅಲ್ಲಿ ಎನ್ವೈರ್ಮೆಂಟ್ ಏನು ಮಾಡಿದ್ರಿ? ಚೇಂಜಸ್ ಮಾಡಿದ್ರು. ಹಾಗಾಗಿ ಏನಾಯಿತು, ಒಂದು ಕಳ್ಳತನ ಮಾಡೋದನ್ನು ಕಲಿತು, ಇನ್ನೊಂದು ಏನಾಯಿತು ಸಾಧು ಸಜ್ಜನರ ಜೊತೆ ಕೂಡಿ ಸಾಧು ಸಜ್ಜನತೆಯನ್ನು ಕುಡ್ಕೋದಂದ್ರೆ ನೇಬರಿಂಗ್ ನಮ್ಮ ಜೊತೆ ಹೆಂಗೆ ನಮ್ಮ ಕಂಪ್ನಿ ಇರ್ತದಲ್ಲ ನಾವು ಹಂಗೆ ಬೆಳಿತೀವಿ ಅಂತೇಳಿ. ಮತ್ತು ಏನಾಗ್ತದಂದ್ರೆ ಹೆರಿಡಿಟಿ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಆಗ್ತದೆ ಫಿಸಿಕಲ್ ಡೆವಲಪ್ಮೆಂಟ್ ಮೇಲೆ. ಯಾವುದು ಇದು ಏನು ಹೆರಿಡಿಟಿ ಭಾಳ ಅಂದರೆ ಭಾಳ. ಮತ್ತು ಎನ್ವೈರ್ಮೆಂಟನ್ನು ನಾವು ನರ್ಚರ್ ಅಂತೇಳಿ ಕರಿತೀವಿ. ನರ್ಚರ್ ಅಂದರೆ ಏನು ರೀ? ಆರೈಕೆ ಅಂತೇಳಿ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗಿರ್ತದೆ ಅಂದ್ರೆ ಎನ್ವೈರನ್ಮೆಂಟ್ ಯಾವಾಗಲೂ ಡೈನಾಮಿಕ್ ಆಗಿರ್ತದೆ. ಇದು ಯಾವಾಗಲೂ ಒಂದೇ ರೀತಿಯಾಗಿರಲ್ಲ ರೀ. ಎಲ್ಲ ಕಡೆ ಇದು ಏನಾಗ್ತದೆ ಚೇಂಜ್ ಹಾಕ್ಕೊಂತ ಹೋಗ್ತದೆ. ನಾವು ಯಾವ ಪರಿಸರದೊಳಗೆ ಇರ್ತೀವೋ ಆ ಪರಿಸರಕ್ಕೆ ತಕ್ಕಂಗೆ ನಮ್ದು ಏನಾಗ್ತದೆ ಬಿಹೇವಿಯರು ಮತ್ತು ನಮ್ಮ ಬೆಳವಣಿಗೆ ಆಗ್ತದೆ ಅನ್ನೋ ಮಾತನ್ನು ನಾವು ತಿಳ್ಕೊಬೇಕಾಗಿರೋದು.
ಆದರೆ ಹೆರಿಡಿಟಿ ಹಂಗಿಲ್ಲ. ನಮ್ಮ ತಂದೆ ತಾಯಿಗಳಂತ್ರ ಅದೇನಾಗ್ತದೆ ನಮ್ಮ ಪೂರ್ವಜರಿಂದ ಬಂದು ನೋಡಿರಿ, ನಾವೆಲ್ಲ ಹುಟ್ಟಿದ ಕೂಡಲೇ ಹುಟ್ಟಿದ ಮಕ್ಕಳನ್ನ ಹೇಳ್ತಾರೆ, ನೋಡಿರಿ ಅವ್ನ ಕಣ್ಣು ನೋಡಿರಿ, ಅವ್ನ ಮೂಗು ನೋಡಿರಿ, ಸೇಮ್ ಅವ್ರ ತಾಯಿ ಗತೆ ಇದೆ ಅಥವಾ ಅವ್ರ ತಂದೆ ಗತೆ ಇದೆ ಅಂತೇಳಿ ಹೇಳ್ತಾರೆ. ಅಥವಾ ಮಗು ನೋಡಿರಿ ಡಿಕ್ ಟು ಡಿಕ್ ಅವ್ರ ತಂದೆ ಗತೆನೇ ಇದೆ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಇಲ್ಲೇನೋ ಅದು ಹೆರಿಡಿಟಿ. ಎನ್ವೈರನ್ಮೆಂಟ್ ಏನು ರೀ, ಈಗ ಸಪೋಸ್ ನೀವು ಒಂದು ತಿಳ್ಕೊರಿ, ಒಂದು ಮಗು ಹುಟ್ಟಿದ ಕೂಡಲೇನೋ ಆ ಮಗುವನ್ನು ನೀವು ಏನು ಮಾಡಿರಿ, ಒಂದು ಒಳ್ಳೆಯ ಜನರ ನಡುವೆ ಇಟ್ಟರಂದ್ರೆ ಅದೇನಾಗ್ತದೆ, ಒಳ್ಳೆ ರೀತಿಯಾಗಿ ಬೆಳೀತದೆ. ನೀವು ಕಳ್ಳರ ಜೊತೆಗೆ ಡಕಾಯಿತರ ಜೊತೆಗೆ ಇದ್ರೆ ಅದು ಏನಾಗ್ತದೆ, ಡಕಾಯಿತ ಆಗ್ತದ. ಅದು ಹಾಗಾಗಿ ಇದು ಡೈನಾಮಿಕ್ಕು, ಅದು ಸ್ಟ್ಯಾಟಿಕ್. ಇದನ್ನು ನೆನಪಿಟ್ಕೋಬೇಕು. ಅದು ಸ್ಥಿರವಾದದ್ದು, ಇದು ಪರಿವರ್ತನಶೀಲವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಏನಂದ್ರೆ ಹೆರಿಡಿಟಿ ಅಂದರೆ ಏನು ಅನ್ನೋದನ್ನು ನೋಡ್ಕೊಂಡ್ರಿ. ಹೆರಿಡಿಟಿ ಈಗ ನಾವು ಮೀನಿಂಗ್ ತಿಳ್ಕೊಂಡಿದ್ವಿ, ಹೆರಿಡಿಟಿ ಹೆಂಗೆ ಕೆಲಸ ಮಾಡ್ತದೆ ಅಂತೇಳಿ ನೋಡ್ಕೊಂಡು. ನೆಕ್ಸ್ಟ್ ಯಾವುದಂದ್ರೆ ಹೆರಿಡಿಟಿ ಅಥವಾ ನೇಚರ್ ಅಂತೇಳಿ ಕರಿತೀವಿ. ಇಲ್ಲೇನಾಗ್ತದೆ ಅಂದ್ರೆ ನೇಚರ್ ಒಳಗೆ ಭಾಳ ಇಂಪಾರ್ಟೆಂಟ್ ಇದು. ಹೆರಿಡಿಟಿ ಒಳಗೆ ಏನಾಗ್ತದೆ ಅಂತೇಳಿ ಅದು, ಅಥವಾ ನೇಚರ್ ಒಳಗೆ ಏನಾಗ್ತದೆ ಅಂದ್ರೆ ಕ್ರೋಮೋಜೋಮ್ಸ್ ಅಂತೇಳಿ ಕರಿತೀವಿ ನಾವು. ಕ್ರೋಮೋಜೋಮ್ಸ್ ಅಥವಾ ವರ್ಣತಂತುಗಳು ರೀ. ನೋಡಿರಿ, ಟೋಟಲ್ ಆಗಿ ಎಷ್ಟು ಕ್ರೋಮೋಜೋಮ್ಸ್ ಇರ್ತದಂದ್ರೆ 46 ಕ್ರೋಮೋಜೋಮ್ಸ್ ಇರ್ತಾರೆ. ಎಷ್ಟು ಟೋಟಲ್ ನಂಬರ್ ಆಫ್ ಕ್ರೋಮೋಜೋಮ್ಸ್ ಎಷ್ಟು? ಟೋಟಲ್ ನಂಬರ್ ಆಫ್ ಕ್ರೋಮೋಜೋಮ್ಸ್ ಎಷ್ಟಂದ್ರೆ ಕ್ರೋಮೋಜೋಮ್ಸ್ ಎಷ್ಟಂದ್ರೆ 46 ರೀ. ಅದೇ ಫೇರ್ಸ್ ಒಳಗೆ ನೋಡಿದಂದ್ರೆ ಅಂದರೆ ಜೊತೆಯಾಗಿ ನಾವು ನೋಡಿದಂದ್ರೆ ಅವು ಏನಿರ್ತಾವೆ ಅಂದ್ರೆ 23 ಪೇರ್ಸ್ ಇರ್ತಾವೆ, ಅಂದರೆ ಜೊತೆಯಾಗಿರ್ತಾವೆ. ಅದ್ರೊಳಗೆ 22 ಪೇರ್ಸ್ ಏನು ರೀ ಆಟೋಸಮ್ಸ್ ಅಂದ್ರೆ ಸೇಮ್ ಇರ್ತಾವೆ ರೀ. ಅವು ಎರಡು ಏನು 22 ಮಟ್ಟ 1 to 22 ಎಲ್ಲನೂ ಏನಿರ್ತದೆ, ಸೇಮ್ ಟು ಸೇಮ್ ಇರ್ತದೆ ಇಬ್ಬರಲ್ಲೂ. ಯಾವುದು ಬೋತ್ ಆರ್ ಸೇಮ್ ಇನ್ ಮೇಲ್ ಆ್ಯಂಡ್ ಫಿಮೇಲ್. ಗಂಡು ಮತ್ತು ಹೆಣ್ಣಿನ ನಡುವೆನೂ ಏನಿರ್ತದೆ, ಅದು ಸೇಮ್ ಟು ಸೇಮ್ ಇರ್ತದೆ. ಬಟ್ 23rd ಪೇರ್ ಏನಿರ್ತದೆ ಅಥವಾ ಜೊತೆ ಏನಿರ್ತದೆ ಅದು ಸೆಕ್ಸ್ ಕ್ರೋಮೋಜೋಮ್ ಅಂತೇಳಿ ಕರಿತೀವಿ. ಅಂದರೆ ಅದು ಸೆಕ್ಸ್ ಅಂದರೆ ಏನು, ಲಿಂಗವನ್ನು ಏನು ಮಾಡ್ತದೆ, ಅದು ನಿರ್ಧರಿಸುವಂಥ ಪೇರ್ ರೀ ಅದು. ಅದು ಜೊತೆ ರೀ. ಯಾವುದು 23rd. ನೋಡಿರಿ, ನಮಗೆಲ್ಲ ಗೊತ್ತಿರುವಂಗೆ ಫೀಮೇಲ್ ಒಳಗೆ XX ಕ್ರೋಮೋಜೋಮ್ ಇರ್ತದೆ ರೀ, ಮತ್ತು ಮೇಲ್ ಒಳಗೆ XY ಇರ್ತದೆ. ಯಾವುದು ಇದು 23rd. ಫೀಮೇಲ್ ಕಡೆಯಿಂದ ಒಂದು ಎಕ್ಸು ಮತ್ತು ಮೇಲ್ ಕಡೆಯಿಂದ ಒಂದು ಎಕ್ಸ್ ಬಂದು ಕುಡಿದ್ಕೊಳ್ಳಿ ಏನಾಗ್ತದೆ, ಫೀಮೇಲ್ ಬೇಬಿ ಆಗ್ತದೆ ಅಥವಾ ಹೆಣ್ಣು ಮಗು ಆಗ್ತದೆ. ಅದೇ ಫೀಮೇಲ್ ಕಡೆಯಿಂದ ಎಕ್ಸ್ ಬಂದು ಮೇಲ್ ಕಡೆಯಿಂದ ವಾಯ್ ಬಂದ್ರೆ ಅವಾಗ ಏನಾಗ್ತದೆ, ಮೇಲ್ ಬಾಯ್ ಅಥವಾ ಗಂಡು ಮಗು ಜನನ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟು, ಇದನ್ನು ನೆನಪಿಟ್ಕೋರಿ. ಇದು 46 ಏನು ಒಂಟಿ ಆಗಿತ್ತಂದ್ರೆ ಅಥವಾ ಒಂದೊಂದಾಗಿ ನಾವು ಅದನ್ನು ಬೇರೆ ಬೇರೆ ಮಾಡಿದ್ರೆ 46 ಇರ್ತಾವೆ ರೀ. ಇವು ನಮ್ಗೆ ಬೇಕಾಗಿರುತ್ತೆ ಕ್ರೋಮೋಜೋಮ್ಸ್ ಅಥವಾ ವರ್ಣತಂತುಗಳು ರೀ. ಅದನ್ನು ನಾವು ಜೊತೆಯಾಗಿ ನೋಡಿದ್ರೆ 23 ಇರ್ತಾವೆ ರೀ ಅಥವಾ 23 ಇರ್ತಾವೆ. ಅದ್ರೊಳಗೆ 22 ಏನು ರೀ ಆಟೋಸಮ್ಸ್ ಇರ್ತಾವೆ. ಇದು ಭಾಳ ಇಂಪಾರ್ಟೆಂಟ್ ವರ್ಡ್, ಇದನ್ನು ನೆನಪಿಟ್ಕೋರಿ. ಆಟೋಸಮ್ಸ್ ಯಾವುದು ಎಷ್ಟು ಪೇರ್ಸ್ ಇರ್ತಾವೆ ಅಂತೇಳಿ ಕೇಳ್ಬೋದು ಕೆಲವೊಮ್ಮೆ. ಸೊ 22 ಇರ್ತಾವೆ ರೀ. 23rd ಏನು ರೀ ಸೆಕ್ಸ್ ಕ್ರೋಮೋಜೋಮ್ ಅಂತೇಳಿ ಕರಿತೀವಿ, ಅಥವಾ ಲಿಂಗವನ್ನು ನಿರ್ಧರಿಸುವಂಥ ಕ್ರೋಮೋಜೋಮ್ ಯಾವುದು ಅಂತೇಳಿ ಕೇಳಿದ್ರೆ ಅದು 23rd ಕ್ರೋಮೋಜೋಮ್ಸ್. ಮತ್ತು ಇಲ್ಲಿ ಲಿಂಗವನ್ನು ನಿರ್ಧರಿಸುವುದು ಯಾರಂದ್ರೆ ಅದು ಮೇಲ ಆಗಿರ್ತದೆ ರೀ. ಯಾಕಂದ್ರೆ ಫೀಮೇಲ್ ಒಳಗೆ ಆಲ್ರೆಡಿ XX ಇದ್ದೇ ಇರ್ತದೆ. ಮೇಲ್ ಒಳಗಿಂತ ಏನಾಗ್ತದೆ, ಒಂದು ಎಕ್ಸು ಮತ್ತು ಇನ್ನೊಂದು ವಾಯ್ ಬಿಡುಗಡೆ ಆಗ್ತದೆ ವರ್ಣತಂತು. ಸೊ ಅದು ಎರಡು ಕಡೆ ಅಂದರೆ XX ಬಂದರೆ ಅದು ಹೆಣ್ಮಗು ಆಗ್ತದ, ಮಗು ಹುಡ್ತದ. ಅದೇ ಒಂದು ಕಡೆ ಅಂದರೆ ಎಕ್ಸು ಮತ್ತು ಒಂದು ಕಡೆ ಅಂದರೆ ಮೇಲ್ ಕಡೆ ಅಂದರೆ ವಾಯ್ ಬಂದು ಜಾಯಿಂಟ್ ಅದು ಅಂದರೆ ಏನಾಗ್ತದೆ ಅಂದ್ರೆ ಗಂಡು ಮಗು ಅಥವಾ ಮೇಲ್ ಬೇಬಿ ಹುಡ್ತದೆ ಅಂಥೇಳಿ ಹೇಳ್ಬೋದು. ಇದೇನು ಹೆರಿಡಿಟಿ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟು. ಸೊ ಇಷ್ಟು ತಿಳಿತಂದ್ರೆ ನೆಕ್ಸ್ಟ್ ಇದು ಏನು ರೀ ನಾರ್ಮಲ್ ಬೇಬಿ ಹುಟ್ಟುವಂಥದ್ದು, ಒಂದೊಂದು ಹುಡ್ತಾವಲ್ಲ ಅದು. ಒಂದು ವೇಳೆ ಟ್ವಿನ್ಸ್ ಹುಟ್ಟಿದಂದ್ರೆ ಅದು ಹಿಂಗೆ ಕೆಲಸ ಮಾಡ್ತದೆ. ಟ್ವಿನ್ಸು ಅದನ್ನು ನೋಡ್ಕೊಂಡ್ಬಿಡು. ಏನಂದ್ರೆ ಒಂದು ಎರಡು ರೀತಿಯಾಗಿರ್ತದೆ ರೀ ಇದು ಟ್ವಿನ್ಸ್ ಒಳಗೆ. ಒಂದು ಐಡೆಂಟಿಕಲ್ ಟ್ವಿನ್ಸ್ ಅಂದ್ರೆ ಸೊ ಐಡೆಂಟಿಕಲ್ ಟ್ವಿನ್ಸ್ ಮತ್ತು ಫ್ರೆಟರ್ನಲ್ ಟ್ವಿನ್ಸ್, ಅಥವಾ ನಾವು ಇದನ್ನು ಎರಡು ರೀತಿಯೂ ಅದನ್ನು ಮತ್ತೆ ಇನ್ನೊಂದು ಹೆಸರಲ್ಲಿ ಕರಿತೀವಿ. ಒಂದೇನು ಮೊನೋಜಾಗಟಿಕ್ ಮತ್ತು ಇನ್ನೊಂದೇನು ಡಯಾಜಾಗಟಿಕ್ ಅಂತೇಳಿ ಕರಿತೀವಿ. ಮೊನೋಜಾಗಟಿಕ್ ಅಂದರೆ ಏನಿರ್ತದೆ ಅಂದರೆ ಸಿಮಿಲರ್ ಇರ್ತದೆ. ಸಿಮಿಲರ್ ಅಂದರೆ ಸೇಮ್ ಇರ್ತದೆ. ಏನು ಸೆಕ್ಸು ಅಂದರೆ ಲಿಂಗಗಳು ಸೇಮ್ ಇರ್ಬೋದು. ಈಗ ಸಪೋಸ್ ನೋಡಿರಿ, ಒಂದೊಂದು ಮಕ್ಕಳು ಏನಾಗ್ತಾರೆ ಟ್ವಿನ್ಸ್ ಸುತ್ತಿರ್ತಾವೆ, ಎರಡು ಗಂಡ ಆಗಿರ್ತವೆ ಅಥವಾ ಎರಡು ಹೆಣ್ಣು ಆಗಿರ್ತದೆ. ಮತ್ತು ಅಪಿರೆನ್ಸ್ ಅಂದರೆ ನೋಡೋದಕ್ಕೂ ಏನಿರ್ತದೆ ಸೇಮ್ ಇರ್ತಾವೆ. ಒಂದೊಂದು ಸಲ ನೋಡೋದಕ್ಕೆ ಸೇಮ್ ಟು ಸೇಮ್ ಇರ್ತಾವೆ ರೀ. ಇಬ್ಬರೂ ನೋಡಿದ ಕೂಡಲೇ ಸೇಮ್ ಟು ಸೇಮ್ ಅನ್ನಿಸ್ತಾರೆ ಯಾವುದು ಮಕ್ಕಳು. ಅದೇ ಏನು ರೀ ಫೆಟರ್ನಲ್ ಟ್ವಿನ್ಸ್ ಅಂದರೆ ಏನು, ಇದು ಡಿಫ್ರೆನ್ಸ್ ಇರ್ತದೆ ಸೆಕ್ಸ್ ಒಳಗೂ. ಒಂದು ಗಂಡು ಮತ್ತು ಹೆಣ್ಣು ಆಗ್ಬೋದು ಅಥವಾ ಹೆಣ್ಣು ಗಂಡು ಆಗ್ಬೋದು. ಅಪಿರೆನ್ಸ್ ಒಳಗೂ ಡಿಫ್ರೆನ್ಷಿಯೇಷನ್ ಆಗ್ತದೆ ರೀ. ಅಂದ್ರೆ ನೋಡೋಕೆ ಇಬ್ಬರು ಬೇರೆ ಬೇರೆನ ಕಾಣ್ತಾರೆ. ಆದ್ರೆ ಇದ್ರೊಳಗೆ ಹೆಂಗಿಲ್ಲ, ಐಡೆಂಟಿಕಲ್ ಟ್ವಿನ್ಸ್ ಒಳಗೆ ಹಂಗಿಲ್ಲ, ಇಬ್ಬರು ಸೇಮ್ ಕಾಣ್ತಾರೆ.
ಮತ್ತು ಎರಡು ಸೇಮ್ ಸೆಕ್ಸ್ನೇ ಇರ್ತಾವೆ ನೋಡಿರಿ. ಒಂದು ಸಲ ಇರ್ತಾವೆ ಎರಡು ಟ್ವಿನ್ಸ್ ಆಗಿದ್ದಾವೆ, ಎರಡು ಗಂಡ ಹುಟ್ಟಿದಾವೆ ಅಂತೇಳಿ ಅಂತಾರೆ ರೀ. ಅದಕ್ಕೆ ಏನಂತೇಳಿ ಕರಿತೀವಿ ನಾವು ಮೊನೊಜೈಗೋಟಿಕ್ ಅಂತೇಳಿ ಕರಿತೀವಿ. ಅದೇ ಏನೋ ಒಂದು ಗಂಡು ಒಂದು ಹೆಣ್ಣಾಗಿರ್ತದೆ ರೀ, ಅವಾಗ ನಾವು ಏನಂತೇಳಿ ಕರಿತೀವಿ ಅದನ್ನು ಫೆಟರ್ನಲ್ ಟ್ವಿನ್ಸ್ ಅಂತೇಳಿ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್, ನೆನಪಿಟ್ಕೊರಿ. ನೆಕ್ಸ್ಟ್ ಯಾವುದಂದ್ರೆ ಈ ರೀತಿಯಾಗಿರ್ತದೆ ನೋಡಿರಿ. ಏನು ಜೈಗೋಟಿಕ್ ಅಂದರೆ ಈ ರೀತಿಯಾಗಿರ್ತದೆ. ಇಲ್ಲಿ ನೋಡ್ಕೊರಿ, ಈ ರೀತಿಯಾಗಿ ಅದನ್ನು ನಾವು ಉಗ್ಮೇಜಿಯಾ ಅಂತೇಳಿ ಕರಿತೀವಿ ನಮ್ಮ ಕನ್ನಡದಾಗ. ಸೊ ಇಂಗ್ಲೀಷ್ ಒಳಗೆ ಚಲೋ ಅದ ಜೈಗೋಟಿಕ್ ಅಂತೇಳಿ ಕರಿತೀವಿ ರೀ, ಜೈಗೋಟಿಕ್ ಜೀನ್ಸ್ ಅಂತೇಳಿ. ನೆಕ್ಸ್ಟ್ ಬರುವಂಥದ್ದು ಏನು ರೀ, ಡಿಬೇಟ್ ಆಗ್ತದೆ ನೇಚರ್ ವರ್ಸಸ್ ನರ್ಚರ್, ಯಾವ್ದು ಬೆಸ್ಟ್ ರೀ ಅಂತೇಳಿ. ಆದ್ರೆ ಹ್ಯೂಮನ್ ಬೀಯಿಂಗ್ ಡೆವಲಪ್ಮೆಂಟ್ ಆಗೋಕ್ಕೆ ಎರಡೂ ಬೇಕೇ ಬೇಕು ರೀ. ಇವೆರಡೂ ಇರಲಾರ್ದಕ್ಕೆ, ಇವೆರಡೂ ಇರಲಿಲ್ಲ ಅಂದ್ರೆ ಯಾವುದು ನೇಚರ್ ಅಂದರೆ ಏನು, ಹೆರಿಡಿಟಿ ನಾನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ನರ್ಚರ್ ಅಂದರೆ ಏನು ರೀ, ಎನ್ವಿರಾನ್ಮೆಂಟು. ಇವೆರಡೂ ಬೇಕೇ ಬೇಕು ನಮಗೆ ಡೆವಲಪ್ಮೆಂಟ್ ಆಗೋಕ್ಕೆ. ಹೆರಿಡಿಟಿ ಇಂಟು ಎನ್ವಿರಾನ್ಮೆಂಟ್ ಈಕ್ವಲ್ ಟು ಏನಾಗ್ತದೆ, ನಮ್ಮದು ಡೆವಲಪ್ಮೆಂಟ್ ಆಗ್ತದೆ ರೀ. ಸೊ ಹೀಗಾಗಿ ಇದು ನೇಚರ್ ರೀ. ನೇಚರ್ ಯಾವಾಗಲೂ ಫಿಕ್ಸ್ ಇರ್ತದೆ, ನರ್ಚರು ನಮ್ಗೆ ಚೇಂಜ್ ಹಾಕ್ಕೊತ ಹೋಗ್ಬೋದು. ಯಾವ್ಯಾವ ರೀತಿಯಾದಂಥ ನರ್ಚರ್ ನಮಗೆ ಸಿಗ್ತದೋ ಅಂದರೆ ಎನ್ವಿರಾನ್ಮೆಂಟ್ ಸಿಗ್ತದೋ ಆ ರೀತಿಯಾಗಿ ನಮ್ಮ ಬೆಳವಣಿಗೆ ಚೇಂಜ್ ಹಾಕ್ಕೊತ ಹೋಗ್ತದೆ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋಂಥದ್ದು. ನೆಕ್ಸ್ಟ್ ಬರುವಂಥದ್ದು ಯಾವುದಂದ್ರೆ ಯಾವುದು ರೀ, ಎಜುಕೇಷ್ನಲ್ ಇಂಪ್ಲಿಕೇಶನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಅಂದ್ರೆ ಶೈಕ್ಷಣಿಕ ಇಂಪ್ಲಿಕೇಶನ್ಸ್ ಹೆಂಗೆ ಮಾಡೋದು ಅಂತೇಳಿ, ಈ ಹೆರಿಡಿಟಿ ಮತ್ತು ಇದು ಹೆಂಗೆ ಆಗ್ತದೆ ಅಂಥೇಳಿ ನೋಡೋಣ್ರಿ. ಇವಾಗ ಒಂದೊಂದಾಗಿ ನೋಡ್ಕೊಳ್ಳೋಣ. ಒಂದೇದೇನು, ಎನ್ಕರೇಜ್ ದ ಸ್ಟೂಡೆಂಟ್ಸ್. ಇಲ್ಲೇನು ಮಾಡ್ಬೋದು ನಾವು, ಒಂದು ವೇಳೆ ನಮಗೆ ಹೆರಿಡಿಟಿ ಮತ್ತು ಮಕ್ಕಳ ಪರಿಸರದ ಬಗ್ಗೆ ಟೀಚರ್ಸಿಗೆ ಸರಿಯಾದ ಜ್ಞಾನ ಇದ್ರೆ ಆ ಟೀಚರ್ಸ್ ಏನು ಮಾಡ್ಬೋದಂದ್ರೆ ಆ ಮಕ್ಕಳನ್ನು ಆ ವಾತಾವರಣದೊಳಗೆ ಇರೋಕ್ಕೆ ನಾವು ಏನನ್ನು ಮಾಡ್ಬೋದು, ಅದನ್ನು ಅವರಿಗೆ ಎನ್ಕರೇಜನ್ನು ಮಾಡ್ಬೋದು ಅಥವಾ ಅವರಿಗೆ ಪ್ರೋತ್ಸಾಹವನ್ನು ನೀಡ್ಬೋದು. ಏನು, ಅವ್ರ ಕಲಿಯುವಿಕೆಯಲ್ಲಿ. ಪ್ಲ್ಯಾನಿಂಗ್ ಫಾರ್ ದಿ ಟೀಚಿಂಗ್ ಟಾಸ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್. ನಮಗೆ ಎನ್ವೈರ್ಮೆಂಟ್ ಮತ್ತು ಹೆರಿಡಿಟಿ ಕರೆಕ್ಟಾಗಿ ತಿಳಿದಿತ್ತಂದ್ರೆ, ಕೆಲವೊಬ್ಬರು ವೀಕ್ ಸ್ಟೂಡೆಂಟ್ಸ್ ಇರ್ತಾರೆ ಲರ್ನಿಂಗ್ ಒಳಗೆ, ಅದು ನಮಗೆ ಮೊದಲೇ ಗೊತ್ತಾಗಿತ್ತು. ಯಾವುದರಿಂದ ತಿಳಿತದೆ ನಮಗೂ, ಯಾವುದರಿಂದ ತಿಳಿತದೆ, ನರ್ಚರ್ ಆ್ಯಂಡ್ ನೇಚರಿಂದ ತಿಳಿತದೆ. ಅದು ನಮಗೆ ಗೊತ್ತಾಯ್ತಂದ್ರೆ ನಾವು ಅವರಿಗೆ ಟೀಚಿಂಗ್ ಟಾಸ್ಕನ್ನು ನಾವು ಏನು ಮಾಡ್ಕೋತೀವಿ, ಚೇಂಜನ್ನು ಮಾಡ್ಕೋತೀವಿ, ಮತ್ತು ಆ್ಯಕ್ಟಿವಿಟಿನೂ ನಾವು ಚೇಂಜಸ್ಸನ್ನು ಮಾಡ್ಕೋತೀವಿ. ಅಸಿಸ್ಟೆಂಟ್ ಇನ್ ಬಿಲ್ಡಿಂಗ್ ದ ಕ್ಯಾರೆಕ್ಟರ್. ನಾವು ಬಿಲ್ಡಿಂಗ್ ಅಂದ್ರೆ ವ್ಯಕ್ತಿತ್ವ ವಿಕಸನವನ್ನು ಮಾಡೋಕ್ಕೂ ನಾವು ಏನು ಮಾಡ್ತೀವಿ, ಇದು ಯೂಸ್ ಆಗ್ತದೆ. ಪ್ರಾಂಪ್ಟಿಂಗ್ ಟು ಫಾಲೋಯಿಂಗ್ ಐಡಿಯಾಸ್ ಆ್ಯಂಡ್ ಐಡಿಯಲಿಸ್ಟಿಕ್ ಬಿಹೇವಿಯರ್. ನಾವು ಇಲ್ಲಿ ಐಡಿಯಾಸ್ ಮತ್ತು ಐಡಿಯಲಿಸ್ಟಿಕ್ ಬಿಹೇವಿಯರನ್ನು ನಾವು ಪ್ರಾಕ್ಟೀಸ್ ಮಾಡೋಕ್ಕೂ ಇದೇನಾಗ್ತದೆ ಅಥವಾ ಪ್ರಮೋಟಿಂಗ್ ಮಾಡೋಕ್ಕೂ ಇದು ಏನಾಗ್ತದೆ, ಹೆಲ್ಪ್ ಆಗ್ತದೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಕೆಪಾಸಿಟಿ ಆಫ್ ದಿ ಸ್ಟೂಡೆಂಟ್ಸ್. ನಾವು ಸ್ಟೂಡೆಂಟ್ಸಿದು ಇಂಟ್ರೆಸ್ಟ್ ಆ್ಯಂಡ್ ಕೆಪಾಸಿಟಿಯನ್ನು ನಾವು ಏನು ಮಾಡ್ಕೋಬೋದು ರೀ, ಸಾಮರ್ಥ್ಯ ಮತ್ತು ಅವ್ರದ್ದು ಒಲವನ್ನು ನಾವು ಏನು ಮಾಡ್ಕೋಬೋದು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಇದು ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಸಾಧ್ಯ ಮಾಡ್ತದೆ. ಕಾಂಪೊನೆನ್ಷನ್ ಆಫ್ ದಿ ಸ್ಟೂಡೆಂಟ್ಸ್ ಪರ್ಸ್ನಾಲಿಟಿ. ನಾವು ಇಲ್ಲಿ ಒಂದು ಸ್ಟೂಡೆಂಟ್ ಪರ್ಸ್ನಾಲಿಟಿಯನ್ನು ನಾವು ಏನು ಮಾಡ್ಬೋದು, ಕಾಂಪೊನೆನ್ಸಿ ಮಾಡ್ಬೋದು ಅಥವಾ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಏನು ಮಾಡ್ಬೋದು, ಅವ್ರ ಪರ್ಸ್ನಾಲಿಟಿಯನ್ನು ಚೇಂಜಸನ್ನು ಮಾಡ್ಬೋದು. ಬ್ಯಾಲೆನ್ಸ್ಡ್ ಫೀಲಿಂಗ್ ಆ್ಯಂಡ್ ಎಮೋಷನ್ಸನ್ನು ನಾವು ಅವ್ರಿಗೆ ಏನು ಮಾಡ್ಬೋದು, ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ಬ್ಯಾಲೆನ್ಸ್ ಆಗಿ ಹೆಂಗೆ ಇಟ್ಕೊಳ್ಳೋದು ಅಂತೇಳಿ ನಾವು ನೋಡ್ಬೋದು. ಅದು ಗೆದ್ದಾಗೂ ಹಿಗ್ಬಾರ್ದು ಮತ್ತು ಸೋತಾಗೂ ಕೂಗಬಾರ್ದು, ಇನ್ ಬಿಟ್ವೀನ್ ಇರೋದನ್ನು ನಾವೇನು ಮಾಡ್ಬೋದು, ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಅಂತ ನಾವು ಅವರಿಗೆ ಕಲಿಸ್ಬೋದು. ಯುಟಿಲೈಸೇಷನ್ ಆಫ್ ದಿ ಟ್ಯಾಲೆಂಟ್ ಇನ್ ಡಿಟರ್ಮೈನಿಂಗ್ ಕೆರಿಯರ್. ನಾವು ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಅವರಿಗೆ ಒಳ್ಳೆಯ ಕೆರಿಯರನ್ನು ರೂಪಿಸೋಕ್ಕೆ ನಾವು ಟೀಚರ್ಸ್ ಆದವರು ಅವರಿಗೆ ಸಹಾಯ ಮಾಡ್ಬೋದು ಅಥವಾ ಪೇರೆಂಟ್ಸ್ ಆದವರು ನಾವು ಸಹಾಯ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೇನೈತ್ರಿ, ನಾನು ಫಸ್ಟ್ ಒಂದು ಕ್ವಶನ್ ಕೇಳಿದೆ ನಿಮ್ಗೆ. ಒಂದು ಕ್ವಶನ್ ಲಾಸ್ಟ್ ಟೈಮಲ್ಲಿ ಕೇಳಿದಾರೆ ಅಂತೇಳಿ, ಅದಕ್ಕೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅರ್ಲಿ ಚೈಲ್ಡ್ಹುಡ್ ರೀ. ಅರ್ಲಿ ಚೈಲ್ಡ್ಹುಡ್ ಎಲ್ಲಿ ಮಟ್ಟ ಇರ್ತದೆ ರೀ, ಎಲ್ಲಿ ಮಟ್ಟ ಇರ್ತದೆ ಅರ್ಲಿ ಚೈಲ್ಡ್ಹುಡ್? ಯಾರಾದರೂ ಹೇಳ್ತೀರಾ ನೋಡಿರಿ. ಪ್ರೀನೆಟಲ್ ಏನಿರ್ತದೆ, ಬರ್ತ್ ಟು 2 years ಇರ್ತದೆ ರೀ. ಮತ್ತು ಚೈಲ್ಡ್ಹುಡನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ ನಾವು, ಒಂದು ಅರ್ಲಿ ಚೈಲ್ಡ್ಹುಡ್ ಮತ್ತು ಇನ್ನೊಂದು ಲೇಟೋ ಚೈಲ್ಡ್ಹುಡ್. ಇದೇನಿರ್ತದೆ 2 ರಿಂದ 6 ವರ್ಷ ಇರ್ತದೆ ರೀ. ಸೊ ಇಲ್ಲಿ ಮಗು ಏನು ಮಾಡ್ತದೆ, ಭಾಳ ವೇಗವಾಗಿ ಲ್ಯಾಂಗ್ವೇಜನ್ನು ಕಲಿತಾನೆ ರೀ. ಹಾಗಾಗಿ ಇದು ಭಾಳ ಅಂದ್ರೆ ಭಾಳ ಸೆನ್ಸಿಟಿವ್ ಪೀರಿಯಡ್ ಆಗ್ತದೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟಿಗೆ. ಅಡೋಲ್ಸನ್ನು ಅಲ್ಲ, ಅದು ಏನು ರೀ, ಆನ್ಸರ್ ಏನಂದ್ರೆ ಅರ್ಲಿ ಚೈಲ್ಡ್ಹುಡ್. So thank you for watching this video, my dears. If you have any suggestions, any doubt, then please comment. Don't forget to comment, okay? And do like to this video and subscribe my channel for the more updates and press the bell icon for the latest update. So if you come to know this video is good for you, ಈ ವಿಡಿಯೋ ನಿಮಗೆ ಇಷ್ಟ ಆಗಕತ್ತಿತ್ತಂದ್ರೆ ದಯವಿಟ್ಟು
ನಿಮಗೆ ಎಷ್ಟಾಗ್ತದೋ ಅಷ್ಟು ಇದನ್ನು ಶೇರ್ ಮಾಡಿರಿ. ಎಲ್ಲರಿಗೂ ಇದು ಈ ವಿಡಿಯೋ ತಲುಪುವಂಗೆ ಮಾಡಿರಿ. ನಮ್ಮ ಕನ್ನಡದವರು ಕೂಡ ಈ CTETಯನ್ನು ಭಾಳ ಲೀಲಾಜಾಲವಾಗಿ ನಾವು ಹೆಂಗೆ TETಯನ್ನು ಪಾಸ್ ಮಾಡ್ಕೋತೀವೋ ಹಾಗೆ ನಾವು CTETಯನ್ನು ಕೂಡ ಈ ಸಲ ಎಲ್ಲರೂ ನಾವು ಪಾಸ್ ಮಾಡ್ಕೊಳ್ಳೋಣ ಮತ್ತು ಎಲ್ಲರೂ ಆಗಲಿ ಅನ್ನೋ ಒಂದು ಸದಾ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ರೀಚ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.